ನಮಸ್ಕಾರಗಳು. ಋಗ್ವೇದ ಕ್ಲಾಸಸ್ಗೆ ಸ್ವಾಗತ. ನಾವು ಈ ದಿನ ಬೀವಾ ಸರೋವರದ ಬಗ್ಗೆ ತಿಳಿದುಕೊಳ್ಳೋಣ. ಬೀವಾ ಸರೋವರ ಇದು ಜಪಾನ್ನ ಅತಿದೊಡ್ಡ ಸಿಹಿನೀರಿನ ಸರೋವರವಾಗಿದೆ. ಇದು ಇವಾಗ ಏಕೆ ಸುದ್ದಿಯಲ್ಲಿದೆ? ಇತ್ತೀಚೆಗೆ ಜಪಾನ್ನಲ್ಲಿ ಸಂಶೋಧಕರು 10,000 ವರ್ಷಗಳಷ್ಟು ಹಳೆಯದಾದ ಗಮನಾರ್ಹವಾಗಿ ಉತ್ತಮವಾಗಿ ಸಂರಕ್ಷಿಸಲ್ಪಟ್ಟ ಪ್ರಾಚೀನ ಅವಶೇಷ ಮತ್ತು ಬಹುತೇಕ ಹಾನಿಗೊಳಗಾದ ಮಡಿಕೆ ಪಾತ್ರೆಗಳನ್ನ ಪತ್ತೆ ಹಚ್ಚಿದ್ದಾರೆ. ಆದ್ದರಿಂದ ಬೀವಾ ಸರೋವರ ಸುದ್ದಿಯಲ್ಲಿದೆ. ಬೀವಾ ಸರೋವರ ಇದು ಪಶ್ಚಿಮ ಮಧ್ಯ ಹೊನ್ಶುವಿನ ಶಿಗಾಕಿನ್ನಲ್ಲಿದೆ. ಉತ್ತರದಿಂದ ದಕ್ಷಿಣಕ್ಕೆ ಸರಿಸುಮಾರು 64 ಕಿಲೋಮೀಟರ್ ಉದ್ದವಿರುವ ಈ ಸರೋವರವು 672 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನ ಹೊಂದಿದೆ. ಇದರ ಹೆಸರು ಬೀವಾ ಎಂಬ ಜಪಾನಿನ ಸಂಗೀತ ವಾದ್ಯವನ್ನ ಸೂಚಿಸುತ್ತದೆ. ಈ ಸರೋವರವು ಈ ವಾದ್ಯದ ಆಕಾರವನ್ನ ಹೋಲುತ್ತದೆ. ಇದು ವಿಶ್ವದ ಅತ್ಯಂತ ಹಳೆಯ ಸರೋವರಗಳಲ್ಲಿ ಒಂದಾಗಿದೆ ಎಂದು ನಂಬಲಾಗಿದೆ. ಕನಿಷ್ಠ 4 ದಶಲಕ್ಷ ವರ್ಷಗಳ ಹಿಂದೆ ಇದು ರೂಪುಗೊಂಡಿತು. ಈ ಸರೋವರವು ರಚನಾತ್ಮಕ ತಗ್ಗನ್ನು ಹೊಂದಿದ್ದು ಸುತ್ತುವರೆದಿರುವ ಪರ್ವತಗಳಿಂದ ಹರಿಯುವ ಸಣ್ಣ ನದಿಗಳಿಂದ ನೀರು ಪೋಷಿಸಲ್ಪಡುತ್ತದೆ. ಏಕೈಕ ನಿರ್ಗಮನ ಮಾರ್ಗವಾದ ಯೋಡೋ ನದಿಯು ಬೀವಾ ಸರೋವರದ ದಕ್ಷಿಣ ತುದಿಯಿಂದ ಸೇಟಾ ನೈಋತ್ಯಕ್ಕೆ ದಾಟಿ ಒಸಾಕ ಕೊಲ್ಲಿಗೆ ಹರಿಯುತ್ತದೆ. ಬೀವಾ ಸರೋವರವು ಟ್ರೌಟ್ ಸೇರಿದಂತೆ ಸಿಹಿನೀರಿನ ಮೀನುಗಳಿಗೆ ಸಂತಾನೋತ್ಪತ್ತಿ ಮಾಡುವ ಸ್ಥಳವಾಗಿದೆ ಮತ್ತು ಕೃಷಿ ಉದ್ಯಮವನ್ನ ಈ ಸರೋವರವು ಬೆಂಬಲಿಸುತ್ತದೆ. ಹತ್ತಿರದ ಜವಳಿ ಕೈಗಾರಿಕೆಗಳಿಗೆ ಅಮೂಲ್ಯವಾದ ಸಂಪನ್ಮೂಲ ಈ ಸರೋವರವಾಗಿದೆ. ಇದನ್ನು 1993ರಲ್ಲಿ ರಾಮ್ಸಾರ್ ತಾಣವೆಂದು ಗೊತ್ತುಪಡಿಸಲಾಯಿತು. ಬೀವಾ ಸರೋವರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಬಹು ಆಯ್ಕೆ ಪ್ರಶ್ನೋತ್ತರಗಳ ಮೂಲಕ ತಿಳಿದುಕೊಳ್ಳೋಣ. ಬೀವಾ ಸರೋವರ ಇದು ಯಾವ ದೇಶದಲ್ಲಿದೆ? ಇದು ಜಪಾನ್ ದೇಶದಲ್ಲಿದೆ. ಬೀವಾ ಸರೋವರ ಯಾವ ಪ್ರಾಂತ್ಯದಲ್ಲಿದೆ? ಇದು ಶಿಗಾ ಪ್ರಾಂತ್ಯದಲ್ಲಿದೆ. ಬೀವಾ ಸರೋವರ ಯಾವ ರೀತಿಯ ಸರೋವರ? ಇದು ಮಧುರ ಜಲ ಸರೋವರವಾಗಿದೆ. ಬೀವಾ ಸರೋವರದ ವಿಸ್ತೀರ್ಣವೆಷ್ಟು? 672 ಚದರ ಕಿಲೋಮೀಟರ್. ಬೀವಾ ಸರೋವರ ಯಾವ ಕಾರಣಕ್ಕೆ ಪ್ರಸಿದ್ಧವಾಗಿದೆ? ಇದು ಮುತ್ತಿನ ಕೃಷಿ ಮತ್ತು ಜೀವ ವೈವಿಧ್ಯತೆಗೆ ಪ್ರಸಿದ್ಧವಾಗಿದೆ. ಲೇಕ್ ಬೀವಾ ಜಪಾನ್ನ ಯಾವ ಸರೋವರ? ಇದು ಅತಿದೊಡ್ಡ ಸರೋವರವಾಗಿದೆ. ಹೊಸದಾದ ಮಾಹಿತಿಯನ್ನ ಪಡೆದುಕೊಂಡಿದ್ದೇವೆ. ವಿಡಿಯೋದಲ್ಲಿರುವ ಮಾಹಿತಿಯು ಉಪಯುಕ್ತವಾಗಿದೆ ಎನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ